ನಮನಗಳು. ಬ್ರಹ್ಮಶ್ರೀ ಪತ್ರಿಜಿಯವರಿಗೂ ನಮಿಸುತ್ತಾ ಹಾಗೂ ಎಲ್ಲ ಸಾಧಕರಿಗೂ ವೀಕ್ಷಕರಿಗೂ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗ ಶಿವರಾತ್ರಿಯ ಮಹತ್ವ ಅದರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಶಿವರಾತ್ರಿ ಎಂದ ತಕ್ಷಣ ನಮ್ಗೆ ನೆನಪಾಗೋದು ಎಲ್ಲರ ಮನದಲ್ಲೂ ಧ್ಯಾನಸ್ಥನಾಗಿರುವ ಶಿವನು. ಎಲ್ಲ ಕಡೆ ನಾವು ಅದನ್ನೇ ಕಾಣ್ತೀವಿ. ಹಾಗಾಗಿ ನಾವು ಧ್ಯಾನಿಗಳು ಧ್ಯಾನ ಮಾಡ್ತಾ ಇದ್ದೀವಿ. ಪ್ರತ್ಯೇಕವಾಗಿ ಶಿವರಾತ್ರಿ ಎಂದು ನಾವು ವಿಶೇಷವಾಗಿ ಧ್ಯಾನವನ್ನು ಮಾಡ್ತೀವಿ. ಹಾಗಾಗಿ ಶಿವರಾತ್ರಿ ಅಂದ್ರೇನೆ ಶಿವ ಅಂದ್ರೇನೆ ಧ್ಯಾನ. ಇದು ನಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಈ ಯಾಕೆ ಇಷ್ಟೊಂದು ಮಹತ್ವ ಇದೆ ಈ ಶಿವರಾತ್ರಿ ದಿನದಂದು? ದಿನ ಧ್ಯಾನ ಮಾಡ್ತಿದ್ದೀವಿ, ಆದರೆ ಇವತ್ತಿನ ವಿಶೇಷತೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನಾವು ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಹಲವಾರು ನಮಗೆ ಪುರಾಣಗಳಲ್ಲಿ ಕಂಡುಬರುತ್ತೆ ಶಿವರಾತ್ರಿ ಆಚರಣೆ ಬಗ್ಗೆ. ಅಲ್ಲಿ ಒಂದು ನಮಗೆ ಹೆಚ್ಚಿನ ಕಡೆ ನಮಗೆ ಶಿವರಾತ್ರಿ ಬಗ್ಗೆ ಗೊತ್ತಾಗೋದೇನೆಂದ್ರೆ, ಸಮುದ್ರ ಮಥನದಲ್ಲಿ ಹಲ ಬಂದಾಗ ಅಮೃತ ಬರೋಕ್ಕಿಂತ ಮುಂಚಿತವಾಗಿ ಅದನ್ನ ಶಿವ ಕುಡಿದನು ಅನ್ನೋದು ನಮ್ಮೆಲ್ಲರಿಗೂ ಕಥೆಗಳಲ್ಲಿ ಗೊತ್ತಿದೆ. ಅದು ಕುಡ್ದಿರೋ ವಿಷ ಗಂಟಲಲ್ಲೇ ಇರಬೇಕು, ಇಡೀ ದೇಹಕ್ಕೆ ಹರಡಬಾರದು ಅಂತ ಪಾರ್ವತಿ ಗಂಟಲನ್ನ ಹಿಡ್ಕೊಂತಾಳಂತೆ ಬಿಗಿಯಾಗಿ, ಇನ್ನ ಎಲ್ಲ ದೇಹ ಎಲ್ಲ ಹರಡಬಾರದು ಅಂತ. ಮತ್ತೆ ಅಲ್ಲೇ ಆ ವಿಷಯವನ್ನ ಅವ್ರ ಕಂಠದಲ್ಲೇ ಇಟ್ಕೊಂಡಿದ್ರು. ಮತ್ತೆ ಇಡೀ ದಿನ ಹಾಗೆ ಜಾಗರಣೆ ಇರಬೇಕು, ಎಚ್ಚರದಲ್ಲಿರಬೇಕು ಅನ್ನೋ ಉದ್ದೇಶದಿಂದ ಆಗ ಎಲ್ಲರೂ ದೇವತೆಗಳೆಲ್ಲರೂ ಬ್ರಹ್ಮ ವಿಷ್ಣು ಮತ್ತೆ ಇನ್ನಿತರ ಇಂದ್ರ ಎಲ್ಲ ದೇವತೆಗಳು ಸಹ ಇಡೀ ರಾತ್ರಿ ಶಿವ ನಿದ್ದೆಗೆ ಜಾರಬಾರದು, ಎಚ್ಚರದಲ್ಲೇ ಇರಬೇಕು ಅಂತ ಇಡೀ ರಾತ್ರಿ ಭಜನೆ ಹಾಡುಗಳು ಆ ಥರ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಲ್ಲರೂ ಎಚ್ಚರದಲ್ಲೇ ಇದ್ರು ಅನ್ನೋದು ಕತೆ. ಅಂದ್ರೆ ಆ ವಿಷ ಹರಡಬಾರದು, ನಿದ್ದೆಗೆ ಜಾರಿದ್ರೆ ಹರಡುತ್ತೆ. ಹಾಗಾಗಿ ಇಡೀ ರಾತ್ರಿ ಜಾಗರಣೆ ಮಾಡಿದ್ದಾರೆ, ಅಂದ್ರೆ ಎಚ್ಚರದಲ್ಲಿ ಎಲ್ಲರೂ ಇದ್ದಾರೆ ಶಿವನಿಗೆ ಗೋಸ್ಕರ ಅನ್ನೋದು ಅದೊಂದು. ಅದಕ್ಕೋಸ್ಕರನೇ ಈಗಲೂ ಸಹ ಶಿವರಾತ್ರಿ ಅಂದ ತಕ್ಷಣ ಜಾಗರಣೆ ಮಾಡ್ತಾರೆ. ಅಂದ್ರೆ ಧ್ಯೇಯ ಎಚ್ಚರವಾಗಿರ್ಬೇಕು ನಾವು ಅಂತ, ಅರಿವಿನಿಂದ ಇರಬೇಕು ಅಂತ. ಆದ್ರೆ ನಾವು ಈಗ ಹೇಗ್ ಬಂದಿದೆ ಅಂದ್ರೆ, ಎದ್ದಿರೋದು ಅನ್ನೋದು ನಿದ್ದೆಗೆ ಜಾರದಿರ ಎದ್ದಿದ್ರೆ ಸಾಕು, ಅದ್ರೇನೆ ಜಾಗರಣೆ ಅನ್ನೋದು ಆ ಅರ್ಥದಲ್ಲಿ ಆಚರಣೆ ತುಂಬಾ ಜನ ಮಾಡ್ತಿದ್ದಾರೆ. ಆದ್ರೆ ಧ್ಯಾನಿಗಳು ಆಧ್ಯಾತ್ಮಿಕ ಸಾಧಕರು ಅದರ ನಿಜ ಅರ್ಥ ಏನು ಜಾಗರಣೆ ಅಂದ್ರೆ ಅರಿವಿನಿಂದ ಇರುವುದು ಅನ್ನೋದು ಅಭ್ಯಾಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಾರಣ ಶಿವರಾತ್ರಿ ಹಬ್ಬದ ಆಚರಣೆಗೆ ಶಿವ ಮತ್ತು ಪಾರ್ವತಿ ಅವರ ವಿವಾಹದ ಆಗಿರೋ ದಿನ ಅಂತ ಶಿವರಾತ್ರಿ ದಿನ ಅಂತ. ನಾವು ಹೇಗೆ ಮ್ಯಾರೇಜ್ ಡೇ ಅಂತ ಆಚರಣೆ ಮಾಡ್ಕೊಂತೀವೋ ಆ ಥರ ಅವರು ನೋಡಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲರ ಹಿತಕ್ಕಾಗಿ ವಿಷಯವನ್ನ ಕುಡಿದಿರೋದು. ಅಂದ್ರೆ ತಮಗಾಗಿ ಮಾತ್ರ ಅಲ್ಲ, ಇತರರ ಒಳಿತಿಗಾಗಿ ಅಂತಹ ಮಹಾನುಭಾವರು ಆಗಿರೋದಕ್ಕಾಗಿ ಅವರ ಒಂದು ವಿವಾಹದ ದಿನೋತ್ಸವವನ್ನು ಎಲ್ಲರೂ ಉತ್ಸವ ರೂಪದಲ್ಲಿ, ಎಲ್ಲರೂ ಒಂದು ಹಬ್ಬದ ರೂಪದಲ್ಲಿ ಆಚರಣೆ ಮಾಡಿಕೊಳ್ಳೋದೊಂದು ಕಾರಣ. ಮತ್ತೊಂದು ಕಾರಣ ಏನಂದ್ರೆ, ನಾವು ಈಗ ನೋಡ್ತಿರ್ತೀವಿ ನಮ್ಮ ವಾತಾವರಣದಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಇಷ್ಟುವರೆಗೂ ಚಳಿಗಾಲ ಇತ್ತು ನಮಗೆ, ಈಗ ಚಳಿ ಕಡಿಮೆ ಆಗಿದೆ, ಸ್ವಲ್ಪ ಬಿಸಿಲು ಪ್ರಾರಂಭ ಆಗಿದೆ. ಅಂದ್ರೆ ಇದು ಎಲ್ಲವೂ ಹೇಗೆ ನಡೀತಿದೆ ಅನ್ನೋದಾದ್ರೆ,
ಭೂಮಿ ತನ್ನ ಸುತ್ತೂ ತಾನು ತಿರುಗ್ತಾ ಇದೆ ಮತ್ತು ಸೂರ್ಯನ ಸುತ್ತಲೂ ತಿರುಗುತ್ತಾ ಇದೆ. ಇದು ನಮ್ಮೆಲ್ಲರಿಗೂ ಗೊತ್ತಿರೋದೆ, ನಾವು ಓದ್ಕೊಂಡಿದ್ದೀವಿ ಸಾಮಾಜಿಕ ಶಾಸ್ತ್ರದಲ್ಲಿ. ಇದನ್ನ ಶಾಲೆಯ ಸಮಯದಲ್ಲಿ ನಾವೆಲ್ಲ ಇದು ತಿಳ್ಕೊಂಡಿದ್ವಿ. ಮತ್ತೆ ಭೂಮಿ ಸುತ್ತಲೂ ಸಹ ಚಂದ್ರ ಸುತ್ತುತ್ತಾ ಇದ್ದಾನೆ. ಆದ್ರೆ ಭೂಮಿ ಹೇಗೆ ತನ್ನ ಒಂದು ಸುತ್ತುವುದನ್ನ ತನ್ನ ಸುತ್ತೂ ತಾನು ಸುತ್ತಾ ಇದೆ ಮತ್ತು ಸೂರ್ಯನ ಸುತ್ತಲೂ ಸುತ್ತುತ್ತಾ ಇದೆ, ಎಷ್ಟು ಅದು ಕ್ರಮಬದ್ಧವಾಗಿ ಯಾವುದೇ ತರದ ಏರು ಇಳಿತಗಳು ಇಲ್ಲದಿರ ನಡೀತಾ ಇದೆ ಅಲ್ವಾ. 355 ದಿನಗಳು ಸೂರ್ಯನ ಸುತ್ತುವುದಕ್ಕೆ. ಯಾವ ವರ್ಷವೂ ಇದರಲ್ಲೂ ವ್ಯತ್ಯಾಸ ಆಗಿರೋದಿಲ್ಲ. 24 ಗಂಟೆಗಳು ಅಂದ್ರೆ ಹಗಲು ರಾತ್ರಿ ಒಂದು ದಿನವೂ ವ್ಯತ್ಯಾಸ ಆಗಿರೋದಿಲ್ಲ. ಹಾಗಾಗಿ ಈ ಶಿವರಾತ್ರಿಯನ್ನ ಮಾಘ ಮಾಸದ ಆಚರಣೆ ಮಾಡೋದು ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಈ ಒಂದು ಶಿವರಾತ್ರಿ ಹಬ್ಬದ ಆಚರಣೆ ಮಾಡ್ತಿದ್ವಿ. ಆದರೆ ಇದು ಹೇಗೆ ಇದೇ ದಿನಾನೇ ಆಚರಣೆ ಮಾಡ್ತೀವಿ ಅನ್ನೋದಾದ್ರೆ, ಈ ತರ ಭೂಮಿ ಸುತ್ತಾ ಇರೋ ಈ ಒಂದು ಸೂರ್ಯ ಮತ್ತು ಚಂದ್ರ ಇದೆಲ್ಲವೂ ಸುತ್ತುತ್ತಾ ಇರೋದ್ರಿಂದ ಅದೇ ದಿನ ಅನ್ನೋದು, ವಿವಾಹದ ದಿನ ಅನ್ನೋದು ಒಂದು ಕಾರಣ ಆಗಿದೆ. ಯಾವ ತರ ಲೆಕ್ಕ ಇದು ಅನ್ನೋದು, ಯಾಕಂದ್ರೆ ಇದು ಯುಗಗಳಿಂದ ಅಲ್ವಾ ನಡೀತಿರೋದು ಹಬ್ಬವನ್ನ. ಅದಕ್ಕಾಗಿ ಇದರಿಂದ ನಾವೇನ್ ತಿಳ್ಕೋಬೇಕಾಗಿದೆ ಅಂದ್ರೆ, ಪ್ರಭಾವ ಭೂಮಿ ಸುತ್ತು ಚಂದ್ರ ಸುತ್ತುತ್ತಾ ಇರೋದು ಅಂದ್ರೆ, ಚಂದ್ರ ಅಂದ್ರೆ ಮನಸ್ಸು. ಹಾಗಾಗಿ ಏನೇ ಪ್ರಭಾವ, ಯಾರದೇ ಪ್ರಭಾವ ಇದ್ರೂ ಸಹ ಯಾವಾಗ್ಲೂ ನಾವು ಈ ಹಬ್ಬದ ಆಚರಣೆ ಹಿನ್ನೆಲೆ ನಾವು ತಿಳ್ಕೋಬೇಕಿರೋದು ಏನು ಅಂದ್ರೆ, ಈ ತರ ಕ್ರಮಬದ್ಧವಾಗಿ ಪ್ರಕೃತಿಯಲ್ಲಿ ನಡೀತಾ ಇರುವುದರಿಂದ ಅದೇ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಇದು ಲೆಕ್ಕ. ಹಾಗಾಗಿ ನಾವು ಇದರಿಂದ ಏನ್ ತಿಳ್ಕೋಬೇಕು ಈ ಹಬ್ಬದ ದಿನ ಅನ್ನೋದಾದ್ರೆ, ಯಾವುದರ ಪ್ರಭಾವವು, ಚಂದ್ರನ ಪ್ರಭಾವವು ಆಗ್ತಿದ್ರೂ ಸಹ ಭೂಮಿ ತನ್ನ ಸುತ್ತೂ ತಾನು ತಿರುಗ್ತಿದೆ ಅಂದ್ರೆ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಾ, ಮತ್ತೆ ಸೂರ್ಯನ ಸುತ್ತಾ ಇದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಿರೋದು, ನಾವೂ ಸಹ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂತ ನಮ್ಮ ಭೂಮಿಗಿಂತ ಹೆಚ್ಚಿನ ಶಕ್ತಿ ಇರ್ತಕ್ಕಂಥದ್ದು ಸೂರ್ಯನ ಸಂಪರ್ಕದಲ್ಲಿಯೂ ಸಹ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಅದೇ ತರಹ ನಾವು ಸಹ ನಮ್ಮ ಕೆಲಸ ಕಾರ್ಯಗಳಲ್ಲೇ ನಮ್ಮನ್ನು ನಾವು ತೊಡಗಿಸ್ಕೊಂತ ನಮಗಿಂತ ಹೆಚ್ಚಿನ ಶಕ್ತಿವಂತರು ಇರ್ತಕ್ಕಂಥವ್ರ ಸಂಪರ್ಕದಲ್ಲಿ ನಾವಿರಬೇಕು. ಮತ್ತೆ ನಮ್ಮ ಸಂಪರ್ಕಕ್ಕೂ ಹಲವಾರು ಜನ ಬರ್ತಿರ್ತಾರೆ. ಭೂಮಿ ಸುತ್ತು ಹೇಗೆ ಚಂದ್ರ ಸುತ್ತಾ ಇದೆಯೋ ಅದೇ ತರಹ ನಮ್ಮ ಸುತ್ತಲೂ ಹಲವಾರು ಜನ ಬರ್ತಾ ಇರ್ತಾರೆ ಸಂಪರ್ಕಕ್ಕೆ. ಅವರ ಯಾರದ ಪ್ರಭಾವವೂ ನಮಗೆ ಆಗಬಾರದು. ನಮಗಿಂತ ಕಡಿಮೆ ಶಕ್ತಿ ತರಂಗಗಳಲ್ಲಿರ್ತಕ್ಕಂಥವ್ರು ಅಂದ್ರೆ ಮನಸ್ಸಿನ ಪ್ರಭಾವ ಹೆಚ್ಚಿ ಇರ್ತಕ್ಕಂಥವ್ರ ಜನ ಸಂಪರ್ಕದಲ್ಲಿ ನಾವಿದ್ದಾಗಲೂ ಸಹ ಅವರ ಪ್ರಭಾವ ನಮ್ಮ ಮೇಲೆ ಬೀಳಬಾರದು. ಅಂದ್ರೆ ನಾವು ನಮಗಿಂತ ಹೆಚ್ಚಿನ ಶಕ್ತಿವಂತರು ಆಗಿರ್ತಕ್ಕಂಥವರ ಸಂಪರ್ಕದಲ್ಲಿ ನಾವಿರಬೇಕು ಅನ್ನೋದು ಇದರಿಂದ ನಾವು ತಿಳ್ಕೋಬೇಕಾಗಿದೆ. ಆವಾಗ ಇವರ ಪ್ರಭಾವ ನಮಗೆ ಇರೋದಿಲ್ಲ ಅನ್ನೋದು, ಭೂಮಿ ಮಾಡ್ತಿರೋದು ಅದನ್ನೇ. ಹಾಗಾಗಿ ಏನೇ ಏರು ಇಳಿತಗಳು ಆದರೂ ಸಹ ನಮ್ಮ ಕೆಲಸವನ್ನ ಭೂತಾಯಿ ಹೇಗೆ ಮಾಡ್ತಾ ಇದೆಯೋ ಅದೇ ತರ ನಾವು ಮಾಡಬೇಕು. ಹಾಗಾಗಿ ಶಿವ ಎಂದರೆ ಹೆಚ್ಚಿನ ಶಕ್ತಿ ಇರ್ತಕ್ಕಂಥವನು ಅನ್ನೋದು. ಹಾಗಾಗಿ ಈ ಶಿವರಾತ್ರಿ ದಿನದಂದು, ಈಗ ಮಾಘ ಮಾಸದಂದು ನಾವು ಆ ಶಿವನ ಸಂಪರ್ಕದಲ್ಲಿ, ಆ ಶಿವ ತತ್ವದಲ್ಲಿ ಸಂಪರ್ಕದಲ್ಲಿ ಇದ್ದಾಗ ನಾವು ಶಕ್ತಿವಂತರಾಗ್ತೀವಿ ಅನ್ನೋದು ಶಿವರಾತ್ರಿ ಆಚರಣೆ ಮಾಡ್ತಾ ಇರೋದು ಅಂದಿನಿಂದ ಇಂದಿನವರೆಗೂ.
ಇದು ಎಲ್ಲರಿಗೂ ಈ ಪ್ರಕೃತಿಯನ್ನ ನೋಡಿ ನಾವು ತಿಳ್ಕೋಬೇಕಿರೋದು, ಎಲ್ಲರಿಗೂ ಎಲ್ಲರ ಪ್ರಭಾವವೂ ಇರುತ್ತೆ, ಏರಿ ಇಳಿತಗಳು ಇರುತ್ತೆ. ಆದರೂ ಸಹ ನಮ್ಮ ಜೀವನದಲ್ಲಿ ಯಾವಾಗ ನಾವು ನಮ್ಮ ಶಕ್ತಿಯನ್ನ ಹೆಚ್ಚಿಸ್ಕೊಂಡಾಗ, ನಾವು ಶಕ್ತಿವಂತರಾದಾಗ, ಅವಾಗ ನಮಗೆ ಇದರ ಪ್ರಭಾವ ಅನ್ನೋದು ಇರೋದಿಲ್ಲ ನಮ್ಮ ಮನಸ್ಸಿನ ಮೇಲೆ. ಅದಕ್ಕೋಸ್ಕರ ನಾವು ಈ ಹಬ್ಬದ ಆಚರಣೆಗಳನ್ನ ಮಾಡೋದು. ದಿನ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಆದರೆ ಶಿವರಾತ್ರಿ ದಿನದಂದು ಹೆಚ್ಚು ಮಾಡ್ತೀವಿ. ಅಂದ್ರೆ ಧ್ಯಾನ ಮಾಡುವವರು ಮಾತ್ರವೇ ಅಲ್ಲ, ಸಾಮಾನ್ಯರು ಸಹ ಯಾವುದೋ ಒಂದು ಮೂಲಕದಲ್ಲಿ ಅವರು ಇರ್ತಕ್ಕಂತಹ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋ ಹಾದಿಯಲ್ಲೇ ಇರ್ತಾರೆ. ಭಜನೆ ಮೂಲಕ ಆಗ್ಬೋದು, ಶ್ಲೋಕದ ಮೂಲಕ ಆಗ್ಬೋದು, ಸ್ತೋತ್ರದ ಮೂಲಕ ಆಗ್ಬೋದು, ಅಭಿಷೇಕದ ಮೂಲಕ ಆಗ್ಬೋದು, ಯಾವುದೋ ಒಂದು ಜಪದ ಮೂಲಕವ ಆಗ್ಬೋದು. ಆದರೆ ಒಟ್ಟಾರೆ ಒಂದೊಂದು ಮಾರ್ಗವನ್ನ ಒಬ್ಬೊಬ್ಬರು ಆರಿಸ್ಕೊಂಡಿರ್ತಾರೆ. ಅವರವರ ಸ್ಥಿತಿಗೆ, ಮನಸ್ಥಿತಿಗೆ ತಕ್ಕ ಹಾಗೆ ಎಲ್ಲರ ಧ್ಯೇಯವೂ ಒಂದೇ ಆಗಿದೆ. ಈ ಶಿವರಾತ್ರಿ ದಿನದಂದು ಎಲ್ಲರೂ ಅವರವರ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು ಅನ್ನೋ ಒಂದು ಪ್ರಯತ್ನದಲ್ಲೇ. ಆ ಶಕ್ತಿ ಹೆಚ್ಚಾಗಬೇಕು ಅಂದ್ರೆ ಯಾರ ಸಂಪರ್ಕದಲ್ಲಿರಬೇಕು ನಾವು? ನಮಗಿಂತ ಹೆಚ್ಚು ಶಕ್ತಿವಂತರ ಸಂಪರ್ಕದಲ್ಲಿರಬೇಕಾಗುತ್ತೆ. ಅದಕ್ಕಾಗಿ ಶಿವ ಅಂತಕ್ಕಂಥವ್ರು ಹೆಚ್ಚಿನ ಸಂಪರ್ಕ ಶಕ್ತಿ ಇರ್ತಕ್ಕಂಥವ್ರು ಅನ್ನೋದು ಕಾರಣದಿಂದ ನಾವು ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹೀಗೆ ಹಲವಾರು ಕಾರಣಗಳು ಶಿವರಾತ್ರಿ ಹಿನ್ನೆಲೆ ಇದೆ. ನಾವು ವೈಜ್ಞಾನಿಕವಾಗಿ ನೋಡಿದ್ರೂ ಸಹ ಈ ಒಂದು ಏನು ಇಷ್ಟು ದಿನಗಳು ನಮಗೆ ಚಳಿ ಇತ್ತು. ಚಳಿ ಇದ್ದಾಗ ಹೇಗಿರುತ್ತೆ ನಮ್ಮ ಮನಸ್ಥಿತಿ ಅಂದ್ರೆ ಸೋಮಾರಿತನ ಹೆಚ್ಚಾಗಿರುತ್ತೆ ನಮಗೆ. ಹಾಗಾಗಿ ನಾವು ಆ ಆ ಸೋಮಾರಿತನವನ್ನ ಕಡಿಮೆ ಮಾಡ್ಕೋಬೇಕು ಅನ್ನಕ್ಕಾಗಿ ಸೂರ್ಯ ಅನ್ನೋದು ಹೆಚ್ಚಾಗ್ತಾ ಇದ್ದೇನೆ. ಅಂದ್ರೆ ಸೂರ್ಯ ಶಕ್ತಿ ಹೆಚ್ಚಾಗ್ತಿದೆ ನಮಗೆ. ಇಷ್ಟವರೆಗೂ ಚಳಿ ಇತ್ತು, ಇವಾಗ ಸೂರ್ಯನ ಶಕ್ತಿಯಿಂದ, ಸೂರ್ಯನ ಬೆಳಕಿನಿಂದ ನಮಗೆ ಚಳಿ ಕಡಿಮೆ ಆಗ್ತಿದೆ. ಹಾಗೆ ನಮ್ಮ ಒಂದು ತಮೋಗುಣ ಅನ್ನೋದು ಕಡಿಮೆ ಆಗ್ತಾ ರಜೋಗುಣವನ್ನು ಹೆಚ್ಚಿಸ್ಕೊಂತ ಮತ್ತೆ ಸಾತ್ವಿಕ ಗುಣವನ್ನು ಹೆಚ್ಚು ಮಾಡ್ಕೊಂತ ಹೋಗ್ಬೇಕು ಅನ್ನೋದು ಸಹ ಇದು ಸಂಕೇತ. ಈ ಕಾಲಮಾನದ ಪ್ರಕಾರ ಹೇಗೆ ನೋಡಿ, ಚಳಿಗಾಲ ಕಡಿಮೆ ಆಯಿತು, ಇನ್ನೂ ಹೆಚ್ಚು ಬಿಸಿಲು ಬಂದಿಲ್ಲ, ಮತ್ತೆ ಸ್ವಲ್ಪ ಚಳಿಯಿಂದ ನಾವು ಕಡಿಮೆ ಮಾಡ್ಕೊಂತ ಆ ಬೆಳಕಿನ ಕಡೆ, ಅಂದ್ರೆ ಇಷ್ಟುವರೆಗೂ ಕತ್ತಲು ಹೆಚ್ಚಿತ್ತು, ನಮಗೆ ಬೆಳಕು ಕಡಿಮೆ ಇತ್ತು. ಈಗ ಬೆಳಕು ಜಾಸ್ತಿ ಆಗ್ತಿದೆ ಅಂದ್ರೆ ನಮ್ಮ ಸೋಮಾರಿತನವನ್ನ ಕಡಿಮೆ ಮಾಡಿಕೊಂಡು, ತಮೋಗುಣವನ್ನ ಕಡಿಮೆ ಮಾಡಿಕೊಂಡು, ಕತ್ತಲು ಅಂದ್ರೆ ಅಜ್ಞಾನ, ಅದನ್ನ ಕಡಿಮೆ ಮಾಡ್ಕೊಂತ ನಾವು ಬೆಳಕಿನ ಕಡೆ ಸಾಗಬೇಕು. ಅಂದ್ರೆ ನಮ್ಮ ಒಂದು ಸಾತ್ವಿಕತ ಕಡೆ ಸಾಗಬೇಕು ಅಂದ್ರೆ ನಾವು ಈ ಶಕ್ತಿವಂತರ ಸಂಪರ್ಕದಲ್ಲಿ ದೈವತ್ವದ ಕಡೆ ಹೋಗಬೇಕು. ಅಂದ್ರೆ ಈಗಾಗಲೇ ಅದನ್ನ ಹೊಂದಿರ್ತಕ್ಕಂಥ ಅವರನ್ನ ನೆನೆಸ್ಕೊಳ್ಳೋದು, ಅವರ ಕನೆಕ್ಟಿವಿಟಿಯನ್ನ ಮಾಡ್ಕೊಳ್ಳೋದು ಮೂಲಕ ಈ ಪರ್ವದಿನ, ಶಿವರಾತ್ರಿ ದಿನ. ಅಂದ್ರೆ ನಾವು ನೋಡಿ ಇದೆಲ್ಲ ಶಿವ ಧ್ಯಾನಸ್ಥನಾಗಿರುವುದು ನಾವು ನೋಡ್ತೀವಿ ಎಲ್ಲ ಕಡೆ. ಅಂದ್ರೆ ಸಾಧಕರು, ಮಹಾತ್ಮರು ಅವರ ದಿವ್ಯ ನೇತ್ರದಿಂದ ಅವರ ಧ್ಯಾನಸ್ಥದಲ್ಲಿದ್ದಾಗ ನೋಡಿ ಆ ಚಿತ್ರಗಳನ್ನ ರೂಪಿಸಿರೋದು. ಯಾಕಂದ್ರೆ ನಾವು ಅವರಂತೆ ರೂಪುಗೊಳ್ಳಬೇಕು ಎಂದು ಅದನ್ನ ರಚನೆ ಮಾಡಿಟ್ಟಿರೋದು. ಯಾಕಂದ್ರೆ ಈ ಪುರಾಣಗಳು ಅಂದ್ರೇನೆ ನಮಗೆ ಹೇಗೆ ಅಂದ್ರೆ ಎಲ್ಲರೂ ಮನುಷ್ಯರ ಸ್ಥಿತಿಯಲ್ಲಿ, ಮನಸ್ಸಿನ ಸ್ಥಿತಿಯಲ್ಲಿ ಇದ್ದೀವಿ, ಆದರೆ ದೈವತ್ವದ, ದೇವರ ಸ್ಥಿತಿಯಲ್ಲಿರ್ತಕ್ಕಂಥವ್ರನ್ನ ಆ ಕಥೆಗಳ ಮೂಲಕ ಮನುಷ್ಯರ ಸ್ಥಿತಿಗೆ ತಗೊಂಡ್ಬಂದು ನಮಗೆ ಅರ್ಥೈಸ್ತಾ ಇರೋದು. ನಮ್ಮ ಧ್ಯೇಯ ಏನು? ಕೇವಲ ಮಾನವನಾಗೆ ಉಳಿಯೋದಲ್ಲ, ಮಾನವ ಮಾಧವನಾಗಬೇಕು, ನಾವು ದೇವರಾಗಬೇಕು ಅನ್ನೋದು ಅದನ್ನ ನಮಗೆ ನೆನಪು ಮಾಡ್ತಾ ಇರುತ್ತೆ. ಈಗಾಗಲೇ ಅದು ಹೊಂದಿರ್ತಕ್ಕಂಥವ್ರು ಯಾರು ಅಂದ್ರೆ ಶಿವ. ಹಲವಾರು ಇದ್ದಾರೆ, ಹಲವಾರು ಜನಗಳಿದ್ದಾರೆ, ಹಲವಾರು ಕಾರಣಗಳಿಂದ ಈ ಒಂದು ಶಿವರಾತ್ರಿ ದಿನದಂದು ಈಗಾಗಲೇ ಹೇಳಿದಾಗೆ ಶಿವನನ್ನ ನಾವು ಆ ಸಂಪರ್ಕಕ್ಕೆ ಅನುಸಂಧಾನ ಆಗೋದಕ್ಕೆ ನಾವು
ಆ ಒಂದು ಹಲವಾರು ಒಬ್ಬೊಬ್ಬರು ಒಂದೊಂದು ಮಾರ್ಗವನ್ನು ಆರಿಸ್ಕೊಂಡಿರ್ತಾರೆ. ಹಾಗಾಗಿ ನಾವು ಆರಿಸ್ಕೊಂಡಿರೋದು ಧ್ಯಾನ. ಶಿವತತ್ವಕ್ಕೆ ಆ ಒಂದು ಶಿವ ಹೇಗೆ ತನ್ನ ವಿಷಯವನ್ನು ಇಲ್ಲೇ ಗಂಟ್ಲಲ್ಲೇ ಇಟ್ಕೊಂಡಿದ್ದಾನೋ ಅದೇ ಥರ ನಮ್ಮ ಜೀವನದಲ್ಲೂ ವಿಷಯದಂತೆ ಘಟನೆಗಳು, ಪರಿಸ್ಥಿತಿಗಳು, ಸಂದರ್ಭಗಳು ಇರುತ್ತೆ. ಅದು ಎಲ್ಲ ಕಡೆ ಹರಳಿದ್ರೆ ವಿಷ, ಅದು ಜೀವನ ಇರೋದಿಲ್ಲ. ಹಾಗಾಗಿ ಅದನ್ನ ಹೆಚ್ಚು ನಾವು ಸ್ಪ್ರೆಡ್ ಮಾಡಕ್ ಹೋಗ್ಬಾರದು. ಅಲ್ಲಿಂದ ಅಲ್ಲೇ ಅದು ಸಹಜ ಅಂತ. ಎಲ್ಲರ ಮಹಾತ್ಮರ ದೇವಾನುದೇವತೆಗಳ ಜೀವನದಲ್ಲೇ ನಡೆದಾಗ ನಮ್ಮ ಜೀವನದಲ್ಲೂ ಸಹ ಅದು ಇರುವುದೇ ಅನ್ನೋದು ನಮಗೆ ನೆನಪು ಮಾಡ್ತಾ ಇರುತ್ತೆ. ಶಿವನ ಒಂದು ಚಿತ್ರವನ್ನ ನಾವು ನೋಡಿದಾಗ, ರೂಪವನ್ನು ದರ್ಶನ ಮಾಡಿದಾಗ ಇದೆಲ್ಲವೂ ಸಂಕೇತ ನಮಗೆ. ಮತ್ತೊಂದು ಸಂಕೇತ ಏನು ಅಂದ್ರೆ ಸರಳ ಜೀವನ. ಶಿವ ಅಂದ್ರೆ ನೋಡಿ, ಏನು ಅಲಂಕಾರ ಆಗ್ಲಿ ಆತರ ಏನೂ ಇರೋದಿಲ್ಲ, ಆಭರಣಗಳಾಗ್ಲಿ ಆತರ ಏನೂ ಇರೋದಿಲ್ಲ. ಸರಳವಾಗಿ ಏನೂ ಇಲ್ಲ, ಒಂದು ವಸ್ತ್ರ ಧರಿಸ್ಕೊಂಡಿರ್ತಾನಷ್ಟೇ. ಹಾಗಾಗಿ ನಾವು ಜೀವನದಲ್ಲಿ ಈ ಒಂದು ಶಿವರಾತ್ರಿ ದಿನದಂದು ಶಿವನ ಒಂದು ರೂಪವನ್ನ ನೋಡ್ತಾ ನಾವು ಕಲಿಬೇಕಿರೋದು ಸರಳ ಜೀವನವನ್ನ ಮಾಡಬೇಕು. ಮತ್ತೆ ಇನ್ನೊಂದು, ಶಿವನ ವಿಗ್ರಹವನ್ನ ಹಾಕ್ಬೋದು, ಚಿತ್ರಪಟವನ್ನಾದ್ರೂ ನೋಡಿದ ತಕ್ಷಣ ನಮ್ಗೆ ಕಾಣೋದು ತ್ರಿನೇತ್ರ, ಅಂದ್ರೆ ಮೂರನೇ ಕಣ್ಣು ಅಂತೀವಲ್ವಾ, ಅದನ್ನ ನಾವು ಉತ್ತೇಜನ ಮಾಡ್ಕೋಬೇಕು ಅಂತ. ಎಲ್ಲರಲ್ಲೂ ಇದೆ. ಯಾರು ತಮ್ಮ ಸಾಧನೆ ಮೂಲಕ ಅದನ್ನ ಸಾಧನೆ ಮಾಡ್ತಾ ಮಾಡ್ತಾ ಅದನ್ನ ಉತ್ತೇಜನ ಮಾಡ್ಕೊಂಡಿರ್ತಾರೋ ಅಂತಹ ಅವರು ಅಲ್ಲಿ ಪ್ರಮುಖರು ಶಿವ. ಅದಕ್ಕಾಗಿ ಶಿವರಾತ್ರಿ ದಿನದಂದು ನಾವು ತಿಳ್ಕೋಬೇಕಿರೋದು ಏನು ಅಂದ್ರೆ, ನಮ್ಮಲ್ಲಿರ್ತಕ್ಕಂತಹ ಆ ಒಂದು ಶಕ್ತಿಯನ್ನು ಸಹ ಜಾಗೃತಿ ಮಾಡ್ಕೋಬೇಕು ಅನ್ನೋದು ಇದೆಲ್ಲವೂ ಸಂಕೇತ. ನಾವು ಹಬ್ಬಗಳ ಆಚರಣೆ ಹಿನ್ನೆಲೆ ನಮ್ಮನ್ನ ಒಂದು ಪರಿವರ್ತನೆ ಮಾಡೋದಕ್ಕಾಗಿ, ಮನಸ್ಸಿನ ಸ್ಥಿತಿಯಲ್ಲೇ ಇರೋದಲ್ಲ, ಮನುಷ್ಯನಾಗಿ ಜೀವನ ಮಾಡೋದಲ್ಲ, ಇಲ್ಲ ನಾವು ಮನುಷ್ಯನ ಆಗಿ ಜೀವನಕ್ಕಿಂತ ಇನ್ನೂ ಕೆಳ ಸ್ತರಕ್ಕೆ ಇಳಿದೋಗಿರ್ತೀವಿ, ಮೃಗದಂತೆ ಇರೋದು ಅಲ್ಲ, ಮಾಧವನಾಗಬೇಕು, ನಾವು ದೇವರಾಗಬೇಕು. ಅಂದ್ರೆ ನಮ್ಮಲ್ಲಿ ಸಾತ್ವಿಕತೆ ಹೆಚ್ಚಾಗಬೇಕು. ಸಾತ್ವಿಕತೆ ಹೆಚ್ಚಾಗಬೇಕು ಅಂದ್ರೆ ಹಲವಾರು ಮಾರ್ಗಗಳು. ಅದಕ್ಕೋಸ್ಕರನೇ ಪೂಜಾ, ಹೋಮ ಇದೆಲ್ಲವೂ ಎಲ್ಲರೂ ಆಚರಣೆ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಆ ಒಂದು ದೈವತ್ವವನ್ನ ಸಂಪರ್ಕ ಹೊಂದಬೇಕು ಅಂದ್ರೆ ನಾವು ಸಾತ್ವಿಕರಾಗಬೇಕು, ದೈವಿ ಗುಣಗಳು ಹೆಚ್ಚಾಗ್ತಾ ಹೋಗ್ಬೇಕು. ಅಂದ್ರೆ ಆ ಸಂಪರ್ಕ ಸಿಗಬೇಕು ಅಂದ್ರೆ ಹಲವಾರು ಮಾರ್ಗಗಳು ಇದೆ. ಅದರಲ್ಲಿ ನಾವು ಆರಿಸಿಕೊಂಡಿರೋದು ಧ್ಯಾನ ಮಾರ್ಗವನ್ನ. ಅದಕ್ಕೆ ಪತ್ರಿಜಿಯವರು ಏನು ಹೇಳ್ತಾರೆ ಇದರ ಬಗ್ಗೆ ಅನ್ನೋದಾದ್ರೆ, ಶಿವರಾತ್ರಿ ಅಂದ್ರೆ 2 ಅಂಶಗಳನ್ನ ನಾವು ಗಮನಿಸಬೇಕು ಅಂತ ಹೇಳ್ತಾರೆ ಪತ್ರಿಜಿಯವರು. ಒಂದು ಉಪವಾಸ, ಮತ್ತೊಂದು ಉಪವಾಸ ಪ್ಲಸ್ ಜಾಗರಣೆ ಅನ್ನೋದು = ಶಿವರಾತ್ರಿ ಅಂತ ಪತ್ರಿಜಿಯವರು ತಿಳಿಸಿರೋದು. ಉಪವಾಸ ಅಂದ್ರೆ ನಾವೆಲ್ಲರೂ ಮಾಡ್ತಿರೋದು ಧ್ಯಾನಕ್ಕೆ ಬರೋ ಹಿಂದೆ ಅವತ್ತಿನ ದಿನ ನಾವು ಶಿವರಾತ್ರಿ ಏನು ತಿನ್ಬಾರ್ದು, ಆಹಾರ ಸೇವನೆ ಮಾಡಬಾರದು ಅಂತ ಕೆಲವರು ಹಣ್ಣುಗಳು ತಗೊಂತಾರೆ, ಇನ್ನೂ ಕೆಲವರು ದ್ರವಾಹಾರದಲ್ಲೇ ಇರ್ತಾರೆ. ಆದ್ರೆ ದಿನ ಊಟ ತಿಂಡಿ ತಗೊಳ್ಳೋ ತರ ಅಷ್ಟೊಂದು ತಗೊಳ್ದೆ, ನಾವು ಏನೂ ತಗೊಳ್ದಿರನು ಕೆಲವರು ಇರ್ತಾರೆ, ಬರೀ ನೀರು ಕುಡ್ಕೊಂಡೆ. ಇನ್ನೂ ಕೆಲವರು ನೀರು ಸಹ ಕುಡಿಯಲ್ಲ. ಕೆಲವರು ದ್ರವಾಹಾರದ ಮೂಲಕ ಇರ್ತಾರೆ, ಕೆಲವರು ಹಣ್ಣು ಹಂಪಲುಗಳನ್ನು ತಿನ್ಕೊಂಡಿರ್ತಾರೆ. ಒಟ್ಟಾರೆ ಹೊಟ್ಟೆಗೆ ಉಪವಾಸ, ಕಡಿಮೆ ಆಹಾರ ಸೇವನೆ, ಆಹಾರವೇ ಇಲ್ಲದಿರೋದು ಉಪವಾಸ. ಆದ್ರೆ ಆಗದೆ ಇರ್ತಕ್ಕಂಥವ್ರು ಅವ್ರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಈ ತರ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಉಪವಾಸ ಅಂದ್ರೆ ಆಹಾರ ಒಂದು ಸೇವನೆ ಮಾಡದೇ ಇರುವುದು ಹೊಟ್ಟೆಗೆ, ಅದು ಒಂದು ಹಂತ. ಮತ್ತೊಂದು, ಹೊಟ್ಟೆಗೆ ಆಹಾರ ಆಯ್ತು, ಮನಸ್ಸಿಗೆ ಆಹಾರ ಕೊಡದೇ ಇರುವುದು ಅನ್ನೋದು ಪತ್ರಿಜಿಯವರು ವಿಶೇಷವಾಗಿ ತಿಳಿಸೋದು. ಉಪವಾಸ ಅಂದ್ರೆ ಮನಸ್ಸಿಗೆ ಆಹಾರ ಕೊಡಬಾರದು. ಅಂದ್ರೆ ಮನಸ್ಸು ಅಂದ್ರೆ ಯೋಚನೆಗಳು, ಆಲೋಚನೆಗಳು. ಅಂದ್ರೆ ಉಪವಾಸ ಮಾಡ್ತಾ ಇದ್ದೀವಿ ಅಂದ್ರೆ ಶಿವರಾತ್ರಿ ದಿನ ಆಲೋಚನೆಗಳು ಇಲ್ಲದಿರ ಇರಬೇಕು ನಾವು.
ಇಡೀ ದಿನ ಕೇವಲ ಧ್ಯಾನದ ಸಮಯದಲ್ಲಿ ಮಾತ್ರ ಅಲ್ಲ. ಅದಕ್ಕೆ ಇಲ್ಲಿ ತಿಳಿಸಿರೋದು ಉಪವಾಸ ಪ್ಲಸ್ ಜಾಗರಣೆ ಅಂತ. ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ, ಕೇವಲ ಈ ಹಂತಕ್ಕೆ ಸೀಮಿತ ಆಗ್ಬಿಡ್ತಾರೆ. ಆ ಉಪವಾಸದಿಂದ ನಮಗೆ ಸ್ವಲ್ಪ ಒಂದು ಲಾಭ ಇದ್ದೇ ಇರುತ್ತೆ, ಎಲ್ಲರಿಗೂ ಇದ್ದೇ ಇರುತ್ತೆ. ದೇಹಕ್ಕೆ ರೆಸ್ಟ್ ಕೊಡ್ತೀವಿ, ಕಡಿಮೆ ಆಹಾರ ತಗೊಂತೀವಿ. ಯಾವಾಗ ಕಡಿಮೆ ಆಹಾರ, ಸಾತ್ವಿಕ ಆಹಾರ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಸಹಜವಾಗಿ ನಾವು ಚುರುಕಾಗಿರ್ತೀವಿ. ಅಂದ್ರೆ ನಮ್ಮಲ್ಲಿ ತಮೋಗುಣ ಕಡಿಮೆ ಆಗ್ಬಿಡುತ್ತೆ, ಮತ್ತೆ ಸಾತ್ವಿಕತೆ ಹೆಚ್ಚಾಗ್ತಾ ಹೋಗುತ್ತೆ. ಚುರುಕಾದಷ್ಟು ನಾವು ಆ ಒಂದು ಸತ್ವಗುಣ ಹೆಚ್ಚಾಗ್ತಾ ಹೋಗುತ್ತೆ. ಸತ್ವಗುಣ ಇದ್ದಾಗಲೇ ನಮಗೆ ಶುದ್ಧತೆ ಕಡೆ ನಾವು ಹೋಗೋದಕ್ಕೆ, ಮನಸ್ಸುನು ಶುದ್ಧವಾಗಿರೋ ಆಲೋಚನೆಗಳನ್ನು ಮಾಡುತ್ತೆ. ಮತ್ತೆ ಆ ದೈವತ್ವದ ಕಡೆಗೆ, ದೈವೀ ಗುಣಗಳ ಕಡೆಗೆ ಹೋಗ್ಬೇಕು ಅಂದ್ರೆ ಶುದ್ಧ ಮನಸ್ಸು ಅನ್ನೋದು ಮುಖ್ಯ. ಅದು ಎಲಿಜಿಬಿಲಿಟಿ, ಅದು ಎಲ್ಲರಿಗೂ. ಹಾಗಾಗಿ ಉಪವಾಸ ಅಂದ್ರೆ ಕೇವಲ ನಾವು ಆಹಾರ ತಗೊಳ್ದೇ ಇರೋದು ಮಾತ್ರ ಅಲ್ಲ. ಪತ್ರಿಜಿಯವರು ಹೇಳೋ ತರ ಮನಸ್ಸಿಗೆ ಉಪವಾಸ ಮಾಡಬೇಕು, ಅಂದ್ರೆ ಆಲೋಚನೆಗಳು ಇಲ್ಲದಿರ ಮಾಡಬೇಕು. ಅದಕ್ಕೆ ಪತ್ರಿಜಿಯವರು ಎಲ್ಲದಕ್ಕೂ ನಮಗೆ ಹೊಟ್ಟೆಗೆ ಅಂದ್ರೆ ಅವರು 9 ಪಾಯಿಂಟ್ಗಳು 10 ಪಾಯಿಂಟ್ಗಳನ್ನ ಒಂದು ಕಾನ್ಸೆಪ್ಟ್ ಹೇಳಿದರು. ಅದರಲ್ಲಿ ಹೊಟ್ಟೆಗೆ 3, ಮನಸ್ಸಿಗೆ 3, ಈ ತರ ಬಾಯಿಗೆ 3 ಈ ತರ ಹೇಳಿದ್ದಾರೆ. ಅಂದ್ರೆ ಹೊಟ್ಟೆಗೆ ಉಪವಾಸ ಅಂದ್ರೆ ಮಿತಾಹಾರ ಹಾಗೂ ನಿರಾಹಾರ. ಆಹಾರ ತಗೊಳ್ದರೇನೆ ಇರೋದು. ನಿರಾಹಾರ ಅಂದ್ರೆ ಹಿತಾಹಾರ, ಮಿತಾಹಾರ, ನಿರಾಹಾರ. ಹಾಗೆ ಹಂತವಾಗಿ ಬೆಳೆಸ್ಕೊಂತ ಹೋಗ್ಬೇಕು ನಾವು. ನಿರಾಹಾರ ಆಗ್ಬೇಕು ಅನ್ನೋದು ಉಪವಾಸ ಹೊಟ್ಟೆಗಾದ್ರೆ. ಅದೇ ಮಾತಿಗೆ ಬಾಯಿಗೆ ಹೇಳಿದ್ದಾರೆ ಮಿತ ಭಾಷಣೆ, ಹಿತ ಭಾಷಣೆ, ನಿರ್ಭಾಷಣೆ. ಅದು ಬಾಯಿಗೆ ಉಪವಾಸ. ನಮ್ಮ ಮನಸ್ಸಿಗೆ ಉಪವಾಸ ಏನು ಅಂದ್ರೆ ಮಿತ ಯೋಚನೆ, ಹಿತ ಯೋಚನೆ, ನಿರ್ಯೋಚನೆ. ನಿರ್ಯೋಚನೆ ಅನ್ನೋದು ಉಪವಾಸ. ಅಂದ್ರೆ ಸಡನ್ ಆಗಿ ನಾವು ಆ ಒಂದು ಆಲೋಚನೆಗಳೇ ಇಲ್ಲದಿರ ಉಪವಾಸ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಇಡೀ ದಿನ ನಾವು ಹಿತಕರವಾಗಿರೋದನ್ನೇ ಯೋಚನೆ ಮಾಡಬೇಕು, ಮಿತವಾಗಿ ಯೋಚನೆ ಮಾಡಬೇಕು. ಏನು ಅವಶ್ಯಕತೆ ಇದೆ ಅಷ್ಟನ್ನೇ ಯೋಚನೆ ಮಾಡಬೇಕು. ಯಾವಾಗಲೂ ಅದನ್ನ ಓಡ್ತಾನೆ ಇರಬಾರ್ದು ನಮ್ಮ ಮನಸ್ಸು, ಯೋಚನೆಗಳು, ಆಲೋಚನೆಗಳು ಅನ್ನೋದು. ಈ ಪರ್ವದಿನ, ಹಬ್ಬ ಅಂತ ನಾವು ಏನು ಆಚರಣೆ ಮಾಡ್ತೀವೋ ಆ ದಿನದಲ್ಲಾದರೂ ನಾವು ಆ ಥರ ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಆ ದೈವತ್ವದ ಒಂದು ಸಂಪರ್ಕಕ್ಕೆ, ಅನುಸಂಧಾನ, ಒಂದು ಕನೆಕ್ಟಿವಿಟಿ ಅನ್ನೋದು ನಮಗೆ ಸಿಗುತ್ತೆ ಅಂತ. ಹಾಗಾಗಿ ಉಪವಾಸ ಅಂದ್ರೆ ಕೇವಲ ನಮ್ಮ ಹೊಟ್ಟೆಗೆ ಆಹಾರ ಸೇವನೆ ಮಾಡದೇ ಇರೋದು ಮಾತ್ರ ಅಲ್ಲ, ಮನಸ್ಸಿನ ಉಪವಾಸ. ಅಂದ್ರೆ ಆಲೋಚನೆಗಳು ಇಲ್ಲದಿರ ನಾವು ಇಟ್ಕೋಬೇಕು ಅನ್ನೋದು. ಆಲೋಚನೆಗಳ ಕಡಿಮೆ ಆಗ್ಬೇಕು ಅಂದ್ರೆ ಸಹಜವಾಗಿಯೇ ಅದು ಆಹಾರದ ಮೇಲೂ ಪರಿಣಾಮ ಇರುತ್ತೆ. ಅದು ನಮ್ಮೆಲ್ಲರಿಗೂ ಗೊತ್ತಿರೋದೆ, ಅನುಭವದಲ್ಲಿರೋದೆ. ನಾವು ಯಾವ ಥರ ಆಹಾರ ಸೇವನೆ ಮಾಡಿರ್ತೀವೋ ಅದೇ ತರಹ ನಮ್ಮ ದೇಹ, ನಮ್ಮ ಮನಸ್ಸು ಅದ್ರ ಕೆಲಸ ಮಾಡ್ತಿರುತ್ತೆ. ಹಾಗಾಗಿ ಅದಕ್ಕೆ ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದುವೇ ಧ್ಯಾನ ಅಂತ ಪತ್ರಿಜಿಯವರು ಹೇಳಿರೋದು. ಅಂದ್ರೆ ಈ ಎಲ್ಲವನ್ನು ಅಭ್ಯಾಸ ಮಾಡಬೇಕು. ಶಿವರಾತ್ರಿ ದಿನ ಕೇವಲ ಕೆಲವು ಸಮಯ ಮಾತ್ರ, 1 ಗಂಟೆನೋ ಅರ್ಧ ಗಂಟೆನೋ, ಬೆಳಗ್ಗೆ ರಾತ್ರಿ ಸಂಜೆನೋ ಆ ಥರ ಮಾಡೋದಲ್ಲ. ಇಡೀ ದಿನ ಈ ಎಲ್ಲದರ ಕಡೆನೂ ಗಮನ ಕೊಡ್ಬೇಕು ನಾವು. ಅವಾಗ ಜಾಗರಣೆ ಅಂದ್ರೆ ರಾತ್ರಿ ಮಾಡ್ತೀವಲ್ವಾ, ಎದ್ದಿರೋದು, ನಿದ್ದೆಗೆ ಜಾರದೇ ಇರೋದು ಅನ್ನೋದು. ಅದು ಯಾಕೆ ಮಾಡಬೇಕು, ಯಾಕೆ ನಾವು ಎಚ್ಚರವಾಗಿರ್ಬೇಕು ಅನ್ನೋದಾದ್ರೆ ಪತ್ರಿಜಿಯವರು ತ್ರಿನೇತ್ರ ಅನ್ನೋದು ಸಹ ತಿಳಿಸಿದ್ದಾರೆ. ಉಪವಾಸ ಪ್ಲಸ್ ಜಾಗರಣೆ = ಶಿವರಾತ್ರಿ ಅಂತ ತಿಳಿಸಿದಾರಲ್ಲ. ಇಡೀ ದಿನ ನಾವು ಈ ತರ ಇದ್ದಾಗ ರಾತ್ರಿ ಹೊತ್ತು ನಾವು ಜಾಗರಣೆ ಅಂದ್ರೆ ಜಾಗೃತಿ ಮಾಡಿಕೊಳ್ಳುವುದು ಅಂತ. ಯಾವುದನ್ನ ಜಾಗೃತಿ ಆಗುತ್ತೆ? ನಮ್ಮ 3ನೇ ಕಣ್ಣು, ತ್ರಿನೇತ್ರ ಅನ್ನೋದು ಜಾಗೃತಿ ಆಗುತ್ತೆ, ಆತ್ಮ ಜಾಗೃತಿ ಆಗುತ್ತೆ.
ಅನ್ನೋದು ಶಿವರಾತ್ರಿಯ ಧ್ಯೇಯ ಅನ್ನೋದು ಪತ್ರಿಜಿಯವರು ತಿಳಿಸಿರೋದು. ಹಾಗಾಗಿ ನಾವೆಲ್ಲರೂ ಧ್ಯಾನ ಮಾಡ್ತಿದ್ದೀವಿ. ಇದನ್ನ ಸ್ವಲ್ಪ ಈ ಒಂದು ಪರ್ವದಿನಗಳಲ್ಲಾದರೂ ನಾವು ಯಾವ ತರ ನಮ್ಮ ಆಹಾರಕ್ಕೂ, ನಮ್ಮ ಮನಸ್ಸಿಗೂ ಮತ್ತು ನಮ್ಮ ಒಂದು ಮೂರನೇ ಕಣ್ಣಿಗೂ ಎಲ್ಲದಕ್ಕೂ ಒಂದು ಸಂಬಂಧ ಇರುತ್ತೆ, ಒಂದು ಇಂಟರ್ಲಿಂಕ್ ಇರುತ್ತೆ. ಅದು ಪಡ್ಕೋಬೇಕು ಮೂರನೇ ಕಣ್ಣು ಅಂದ್ರೆ ದಿಢೀರಂತೇನು ಬರೋದಲ್ಲ ಅದು. ಇದು ಎಲ್ಲವೂ ನಾವು ಹಂತ ಹಂತವಾಗಿ ಮಾಡ್ಕೊಂತ ಹೋದಾಗ ಅದು ಘಟಿಸುತ್ತೆ. ಇದೆಲ್ಲ ಪ್ರಿಪರೇಷನ್ಸ್ ನಾವು ಮಾಡ್ಕೊಳ್ಳೋದು. ನಮ್ಮ ಮಾತುಗಳಾಗ್ಬೋದು, ನಮ್ಮ ಆಹಾರ ಆಗ್ಬೋದು, ಮತ್ತೆ ಒಳ್ಳೇದು ಏನು ಧ್ಯಾನ ಮಾಡದೇ ಇರೋರಾದ್ರೆ ಶ್ಲೋಕ, ಪೂಜೆ, ಮಂತ್ರ ಇದೆಲ್ಲ ಜಪ ಮಾಡ್ತಾರಲ್ಲ, ಇದೆಲ್ಲ ಮಾಡೋದ್ರಿಂದ ನಮ್ಮ ಮನಸ್ಸು ಶುದ್ಧೀಕರಣ ಮಾಡ್ಕೊಳ್ಳೋದು. ಅದರ ಮೂಲಕ ಸಿದ್ಧತೆಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ ಶಿವನಿಗೆ ಹೇಗೆ ತ್ರಿನೇತ್ರವಿದೆಯೋ ಎಲ್ಲರಿಗೂ ಇದೆ. ಆ ತ್ರಿನೇತ್ರವನ್ನ ನಾವು ಜಾಗೃತಿ ಮಾಡ್ಕೋಬೇಕು. ಅದರಲ್ಲಿ ಏನು ಗೊತ್ತಾಗುತ್ತೆ ನಮಗೆ ತ್ರಿನೇತ್ರ ಯಾಕೆ ಬೇಕಿದೆ ಅನ್ನೋದಾದ್ರೆ, ನಾವು ಹಿಂದೆ ಏನಾಗಿದ್ದೀವಿ, ಮುಂದೆ ಮರಣ ನಂತರ ಏನಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ಜೀವನ ಅನ್ನೋದು ಏನು ಅಂದ್ರೆ ಕೇವಲ ನಮ್ಗೆ ಈ ಕಣ್ಣಿಗೆ ಕಾಣ್ತಾ ಇರೋದು ಮಾತ್ರ ಜೀವನ ನಡೀತಿರೋದು. ಅದರ ಹಿಂದೆ ಎಷ್ಟೋ ಇದೆ. ಅದರ ಆಧಾರದ ಮೇಲೆ ಈ ಒಂದು ವರ್ತಮಾನ ನಡೀತಾ ಇದೆ. ದಿಢೀರಂತ ಏನೂ ಆಗ್ತಿಲ್ಲ. ಹಾಗಾಗಿ ನಮ್ಗೇನಾದ್ರೂ ಒಂದು ಸಂಕಟ, ಸಂತೋಷ ಆಗ್ಬೋದು, ಏನೇ ಜೀವನದಲ್ಲಿ ನಡೆದಾಗ ಅದಕ್ಕೆ ಕಾರಣ ಇರುತ್ತಲ್ವಾ. ದುಃಖ ಆಗ್ಬೋದು, ಏನೇ ಆಗ್ಬೋದು, ಸಮಸ್ಯೆ ಆಗ್ಬೋದು, ಇದ್ದಾಗ ಅದಕ್ಕೆ ಕಾರಣ ಇರುತ್ತೆ. ಈಗ ನಮ್ಗೆ ಆ ಕಾರಣ ಕಾಣೋದಿಲ್ಲ. ಅದ್ರ ಕಾರಣ ಎಲ್ಲಿರುತ್ತೆ? ಹಿಂದೆ ಇರುತ್ತೆ ಅದು. ಅಂದ್ರೆ ಈ ಜನ್ಮಕ್ಕೆ ತಗೊಳ್ಳಕ್ಕೆ ಹಿಂದೆ ಕಾರಣ ಇರುತ್ತೆ. ಅದರ ಆಧಾರದ ಮೇಲೆ ಈ ಜನ್ಮ ನಡೀತಾ ಇದೆ. ತ್ರಿನೇತ್ರದಿಂದ ನಾವು ಅದೆಲ್ಲವನ್ನು ದರ್ಶನ ಮಾಡಿದಾಗ, ಅಂದ್ರೆ ತ್ರಿಕಾಲ ದರ್ಶನ, ತ್ರಿಕಾಲಜ್ಞರು ಅಂತಾರಲ್ವಾ, ಅದು ಹೆಚ್ಚು ಹೆಚ್ಚು ಮಾಡ್ಕೊಂಡಿರೋರನ್ನ ತ್ರಿಕಾಲಜ್ಞ ಅಂತಾರೆ. ಏನು ಭೂತ ಭವಿಷ್ಯತ್ ವರ್ತಮಾನಗಳ ಎಲ್ಲವನ್ನು ಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ತ್ರಿಕಾಲಜ್ಞರು. ಅವ್ರು ಯಾವ್ದ್ರ ಮೂಲಕ ತಿಳ್ಕೊಂಡ್ರು? ತ್ರಿನೇತ್ರದ ಮೂಲಕ ತಿಳ್ಕೊಂಡ್ರು. ತ್ರಿನೇತ್ರವನ್ನ ಹೇಗೆ ಸಂಪಾದನೆ ಮಾಡಿಕೊಂಡ್ರು? ಅವರ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳುವುದು ಮೂಲಕ. ಅವರ ಶಕ್ತಿಯನ್ನ ಹೆಚ್ಚು ಹೇಗೆ ಮಾಡಿಕೊಂಡ್ರು? ಧ್ಯಾನದಿಂದ. ಮತ್ತು ನಮಗಿಂತ ಹೆಚ್ಚು ನಾವು ಧ್ಯಾನ ಆರಿಸ್ಕೊಂಡಿದೀವಿ. ಒಬ್ಬೊಬ್ಬರು ಒಂದೊಂದು ಆರಿಸ್ಕೊಂಡಿರ್ತಾರೆ. ಏನು ಆರಿಸ್ಕೊಂಡಿರ್ತಾರೋ ಅದರ ಮೂಲಕ, ಆ ಮಾಧ್ಯಮದ ಮೂಲಕ ಮತ್ತು ಆ ಸಾಧನೆಯ ಜೊತೆಗೆ ನಾವು ನಮಗಿಂತ ಹೆಚ್ಚಿನ ಶಕ್ತಿ ಇರ್ತಕ್ಕಂಥವರ ಸಂಪರ್ಕದಲ್ಲಿ ಇರುವುದು. ಈಗ ನಾವು ಶಿವರಾತ್ರಿ ದಿನ ಏನು ಹೆಚ್ಚಿನ ಜನ ಏನ್ ಮಾಡ್ತಾರೆ? ಧ್ಯಾನ ಮಾಡ್ತಾರೆ. ಮತ್ತು ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಅದೆಲ್ಲ ಮಾಡೋದ್ರಿಂದ ಏನಂದ್ರೆ ಹೀಗಿರೋ ಸ್ಥಿತಿಗಿಂತ ನಮ್ಮ ಶಕ್ತಿ ತರಂಗಗಳು, ನಮ್ಮಲ್ಲಿ ಶಕ್ತಿ ಹೆಚ್ಚಾಗುತ್ತೆ. ಅದು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಹಬ್ಬಗಳಿರೋದು. ನಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ. ಶಕ್ತಿ ಹೆಚ್ಚಾದಾಗ ಏನಾಗುತ್ತೆ? ನಮ್ಮ ಮನಸ್ಸಿನ ಪ್ರಭಾವ ಕಡಿಮೆ ಇರುತ್ತೆ. ಮನಸ್ಸಿನ ಪ್ರಭಾವ ಇಲ್ಲದೆ ಇರುವಾಗ ನಮಗೆ ಆತ್ಮ ಜಾಗೃತಿ ಅನ್ನೋದಾಗುತ್ತೆ. ಈ ಒಂದು ಆತ್ಮ ಜಾಗೃತಿ ಆಗ್ಬೇಕು. ಜಾಗರಣೆ ಅಂದ್ರೆ ಜಾಗೃತಿ ಅಂತ ಹೇಳ್ತಾರೆ ಪತ್ರಿಜಿಯವರು. ಕೇವಲ ಇಡೀ ರಾತ್ರಿ ಎದ್ದಿರೋದಲ್ಲ, ಎದ್ದು ಏನೋ ಸಿನಿಮಾ ನೋಡೋದು, ಕ್ರಿಕೆಟ್ ನೋಡೋದು ಜಾಗರಣೆ ಅಂತ ಮಾಡೋದಲ್ಲ. ಜಾಗರಣೆ ಅಂದ್ರೆ ಜಾಗೃತಿ. ಯಾವುದನ್ನ? ನಮ್ಮ ತ್ರಿನೇತ್ರವನ್ನ ಜಾಗೃತಿ ಮಾಡ್ಕೋಬೇಕು. ತ್ರಿನೇತ್ರದ ಜಾಗೃತಿ ಮೂಲಕ ನಮಗೆ ಹಲವಾರು ತಿಳಿಯುತ್ತೆ. ಹಿಂದಿನದು ಮತ್ತೆ ಮುಂದಿನದು ಎಲ್ಲವೂ ತಿಳಿಯುತ್ತೆ. ಅದು ತಿಳಿದಾಗ ನಮ್ಮ ಜೀವನ ಸುಗಮವಾಗುತ್ತೆ. ಎಲ್ಲೂ ಸ್ಟ್ರಕ್ ಆಗಿ ಅಲ್ಲೇ ನಿಂತ್ಕೊಳ್ಳಲ್ಲ. ಸುಗಮವಾಗಿ ಜೀವನ ನಡೀತಾ ಹೋಗುತ್ತೆ. ಆಗ ಹಾಗೆ ಹೋಗ್ತಾ ಹೋಗ್ತಾ ಕೇವಲ ನನ್ನ ದೇಹ ಮಾತ್ರ ಅಲ್ಲ, ನನ್ನ ನಡೆಸ್ತಕ್ಕಂಥ ಒಂದು ಶಕ್ತಿ ನನ್ನಲ್ಲೂ ಇದೆ. ಆ ಶಕ್ತಿ ಆತ್ಮ ಅನ್ನೋದು, ಅದನ್ನ ನಾವು ಜಾಗೃತಿ ಮಾಡಿಕೊಳ್ಳೋದೇ ಜಾಗರಣೆ. ಆತ್ಮದ ಜಾಗೃತಿಯೇ ಜಾಗರಣೆ ಅಂತ ತಿಳಿಸ್ತಾರೆ ಪತ್ರಿಜಿಯವರು. ಅದು
ಇಂತಹ ಪರ್ವದಿನಗಳಲ್ಲಿ ನಮಗೆ ಸುಲಭವಾಗಿ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಅವರು ಧ್ಯಾನಿನೋ ಮತ್ತೊಬ್ಬರೋ ಇಲ್ಲ ಅವರು ಒಳ್ಳೆಯವರೋ ಕೆಟ್ಟವರು ಹೇಗಾದ್ರೂ ಇರ್ಲಿ, ಹಬ್ಬ ಅಂತ ಪ್ರತಿಯೊಬ್ಬರು ಒಳ್ಳೆಯ ಮನಸ್ಥಿತಿಯಲ್ಲೇ ಇರ್ತಾರೆ. ಅವರವರ ಒಂದು ಮಾರ್ಗದಲ್ಲಿ ಅವರು ಇರೋ ಸ್ಥಿತಿಗಿಂತ ಉನ್ನತ ಸ್ಥಿತಿಯಲ್ಲಿ ಹೋಗೋ ಒಂದು ಸಂಪರ್ಕದಲ್ಲಿ ಇರ್ತಾರೆ. ಹಾಗಿದ್ದಾಗ ಏನಾಗುತ್ತೆ, ಇಡೀ ಎಲ್ಲ ಆ ಒಂದು ಶಕ್ತಿ ತರಂಗಗಳು ಹೆಚ್ಚಾಗುತ್ತೆ. ನಾವು ಆ ಒಂದು ಸಂದರ್ಭದಲ್ಲಿ ನೋಡಿ, ಎಲ್ಲ ನೋಡಿದ್ರು ಸಹ ಪೂಜೆ, ಭಜನೆ, ಶ್ಲೋಕ ಮತ್ತೆ ಧ್ಯಾನ, 24 ಗಂಟೆಗಳು ಧ್ಯಾನ ಇದೆಲ್ಲವೂ ನಡೀತಿರುತ್ತೆ. ಇದೆಲ್ಲ ಶಿವರಾತ್ರಿ ಧ್ಯಾನ ಕಾರ್ಯಕ್ರಮಗಳು ಇದೆಲ್ಲ ನಡೀತಾ ಇದ್ದಾಗ ಏನಾಗುತ್ತೆ, ಸಹಜವಾಗಿನೇ ಆ ಶಕ್ತಿ ತರಂಗಗಳು ಅನ್ನೋದು ಹೆಚ್ಚಾಗಿರುತ್ತೆ. ಆ ಸಮಯದಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಾವು ಸುಲಭವಾಗಿ ನಮ್ಮ ಒಂದು ಶಕ್ತಿ ಅನ್ನೋದು ಹೆಚ್ಚು ಮಾಡ್ಕೊಂತ ನಮ್ಮ 3ನೇ ಕಣ್ಣು ಜಾಗೃತಿ ಆಗುತ್ತೆ. ಅದರ ಮೂಲಕ ಆತ್ಮ ಜಾಗೃತಿ ಮಾಡ್ಕೊಂತೀವಿ. ಅದು ನಡಿಬೇಕಿರೋದು ಶಿವರಾತ್ರಿ ದಿನದಂದು ಒಂದು ಪತ್ರಿಜಿಯವರು ತಿಳಿಸಿರೋದು. ಆ ಒಂದು ಆತ್ಮ ಜಾಗೃತಿ ಮಾಡಿಕೊಂಡಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಶಿವೋಹಂ ಅನ್ನೋದು ಅರ್ಥ ಆಗುತ್ತೆ. ಶಿವೋಹಂ ಅಂದ್ರೆ ನಾನೇ ಶಿವನು ಅಂತ. ನೋಡಿ ಎಷ್ಟು ಮಹತ್ವ ಇದೆ ಇಲ್ಲಿ ಅಂತ. ಮತ್ತೆ ನಾನೊಬ್ಬನೇ ಅಲ್ಲ, ಎಲ್ಲರೂ ಶಿವರೇ ಅನ್ನೋದು ಸಹ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಅನ್ನೋದು ನಮಗೆ ಅನುಭವ ಆಗೋದಕ್ಕೆ ಇಂತಹ ಪರ್ವದಿನಗಳು ನಮಗೆ ಹೆಚ್ಚು ಸಹಕಾರ ನೀಡುತ್ತೆ. ಕೇವಲ ನಾನು ಮಾತ್ರ ಶಿವ ಅಲ್ಲ, ಶಿವನು ಮಾತ್ರ ಅಲ್ಲ, ಎಲ್ಲರೂ ಶಿವರೇ. ನಾನು ಮಾತ್ರ ಆತ್ಮ ಮಾತ್ರ, ನಾನೊಬ್ಬನೇ ಅಲ್ಲ, ಎಲ್ಲರೂ ಆತ್ಮ ಸ್ವರೂಪರೇ. ಮತ್ತೆ ಈ ಆತ್ಮ ಅನ್ನೋದು ಆ ಸೃಷ್ಟಿಕರ್ತರ ಪರಬ್ರಹ್ಮ ಏನೇ ಹೆಸರು ಹಿಡಿಯಿರಿ ನಮ್ಗೆ ಅರ್ಥ ಮಾಡೋದಕ್ಕೆ, ಅದರ ಒಂದು ಅಂಶವೇ ಈ ದೇಹದಲ್ಲಿರೋದ್ರಿಂದ ಇದನ್ನು ಜೀವಾತ್ಮ ಅಂತ ಹೇಳ್ತಾ ಇದ್ದೀವಿ, ಹೆಸರಿಂದ ಕರೀತಾ ಇದ್ದೀವಿ. ಹಾಗಾಗಿ ಆ ಪೂರ್ಣಾತ್ಮದಲ್ಲಿ ಎಷ್ಟು ಶಕ್ತಿ ಏನೆಲ್ಲ ಇರುತ್ತೋ ಈ ಅಂಶಾತ್ಮದಲ್ಲೂ ಅಷ್ಟೇ ಇದೆ ಅನ್ನೋದು ಇಂತಹ ಪರ್ವದಿನಗಳಲ್ಲಿ ನಮಗೆ ಸುಲಭವಾಗಿ, ಬೇರೆ ದಿನಗಳಿಗಿಂತ ಸುಲಭವಾಗಿ ಇದೆಲ್ಲವೂ ಅನುಭವಕ್ಕೆ ಬರೋದಕ್ಕೆ ಸಹಕಾರ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಹಬ್ಬಗಳ ಆಚರಣೆ, ಶಿವರಾತ್ರಿ ಹಬ್ಬದ ಮಹತ್ವ ಇದು. ನಾವೆಲ್ಲರೂ ಇರುವ ಸ್ಥಿತಿಗಿಂತ ಉನ್ನತ ಸ್ಥಿತಿಗೆ ನಾವು ಬೆಳಿಬೇಕು. ಅದಕ್ಕೆ ದೀಪಗಳೆಲ್ಲ ಹಚ್ಚುತ್ತಾರೆ ನೋಡಿ. ಯಾಕೆ ದೀಪ ಹಚ್ಚಿದ್ರೆ ಪುಣ್ಯ ಬರುತ್ತೆ ಅಂತ. 360 ಎಳೆ ಇರೋದು ಅದೆಲ್ಲ ವಿಶೇಷವಾಗಿ ಮಾಡ್ತಾರೆ. ಯಾಕೆ ಅಂದ್ರೆ ಆ ಬೆಳಕು ಅಂದ್ರೆ ಕೇವಲ ಕತ್ತಲು ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲರಲ್ಲೂ ಇದೆ. ಎಲ್ಲರಲ್ಲೂ ಇರ್ತಕ್ಕಂತಹ ಆ ಕತ್ತಲನ್ನ ಹೋಗಬೇಕು, ಎಲ್ಲರೂ ಬೆಳಕಿನ ಕಡೆ ಜೀವನವನ್ನ ಸಾಗಿಸಬೇಕು ಅನ್ನೋದು ಅದ್ರ ಹಿನ್ನೆಲೆ. ನಾನೊಬ್ನೇ ಅಲ್ಲ, ಎಲ್ಲರೂ. ಮತ್ತೆ ನನ್ನಲ್ಲಿ ಮಾತ್ರ ಅಲ್ಲ ಅಜ್ಞಾನ, ಎಲ್ಲರಲ್ಲೂ ಇದೆ. ಎಲ್ಲರೂ ಈ ದೇಹವನ್ನ ತಗೊಂಡ್ಬಂದಿರೋದು, ಈ ಭೂಮಿಗೆ ಬಂದಿರೋದೇ ಅದನ್ನ ತಿಳ್ಕೊಳ್ಳೋದಕ್ಕೇನೆ. ಅದು ತಿಳ್ಕೊಳ್ಳೋದಕ್ಕೆ ನಮ್ಗೆ ಸಹಕಾರ ಆಗುತ್ತೆ ಈ ಹಬ್ಬದ ಪರ್ವದಿನಗಳಲ್ಲಿ. ಹಾಗಾಗಿ ಈ ಶಿವರಾತ್ರಿಯ ದಿನದಂದು ನಾವು ಮಾಡಬೇಕಿರೋದು ಧ್ಯಾನಿಗಳಾಗಿ ಅಂದ್ರೆ ದಿನ ಧ್ಯಾನ ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ಉಪವಾಸವನ್ನು ಮಾಡ್ತಾ, ಅಂದ್ರೆ ದೈಹಿಕ ಮತ್ತು ಮಾನಸಿಕ ಉಪವಾಸ ಎರಡನ್ನು ಮಾಡ್ತಾ ಇಡೀ ದಿನ ಇದ್ದು ರಾತ್ರಿ ಎಲ್ಲ ಹೇಗೆ ಶಿವ ನಿದ್ದೆಗೆ ಜಾರದಿರ ಇದ್ದನೋ ಎಚ್ಚರ ಸ್ಥಿತಿಯಲ್ಲಿ, ಅದೇ ತರ ನಾವು ಎಚ್ಚರವಾಗಿದ್ದು ಅರಿವಿನಿಂದ ಇದ್ದಾಗ ನಾವು ಆ ಒಂದು ದೈವತ್ವದ ಅನುಸಂಧಾನ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅವಾಗ ನಾವು ಇರುವ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಏರೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಇವತ್ತೊಂದಿನ ಇಡೀ ರಾತ್ರಿ ಜಾಗರಣೆ ಮಾಡಿ ಧ್ಯಾನ ಮಾಡಿದ ತಕ್ಷಣಕ್ಕೆ ನಮ್ಮ 3ನೇ ಕಣ್ಣನ್ನು ಜಾಗೃತಿ ಆಗ್ಬಿಡುತ್ತಾ ಅಂತ ಸಂಶಯ ಬರಬಹುದು.
ಒಂದು ದಿನದಲ್ಲಿ ಬರೋದಲ್ಲ. ಈ ತರ ಮಾಡ್ತಾ 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 ಹೋದಾಗ ಶಿವನು ಒಂದೇ ದಿನದಲ್ಲಿ ಏನು ಬಂದಿಲ್ಲ. ಶಿವ ನೋಡಿ ನಮ್ ತರ ಏನು ಮನೆಯಲ್ಲೋ ಒಂದು ಕಂಫರ್ಟ್ ಝೋನ್ ಅಲ್ಲೇ ಇದ್ದು ಮಾಡಿರೋದಲ್ಲ. ಪ್ರಕೃತಿಯಲ್ಲಿ ಪರ್ವತಗಳ ಮಧ್ಯದಲ್ಲಿ ಧ್ಯಾನ, ಸರಳ ಜೀವನ, ಇದೆಲ್ಲವೂ ಜೋಡಿಸ್ಕೊಂಡ್ರೇ ನಮ್ಮ ಸಾಧನೆಗೆ ತ್ರಿನೇತ್ರ ಸಿಗೋದು. ಹೇಗೋ ಜೀವನ ಮಾಡಿ ತ್ರಿನೇತ್ರ ಬೇಕು ಅಂದ್ರೆ ಬರೋದಿಲ್ಲ. ಹಾಗಾಗಿ ಹಂತ ಹಂತವಾಗಿ ನಾವು ನಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಂತ ಹೋದಾಗ ಜಾಗೃತಿ ಆಗುತ್ತೆ. ತ್ರಿನೇತ್ರವನ್ನ ಜಾಗೃತಿ ಮಾಡಿಕೊಳ್ಳೋದೇ ಜಾಗರಣೆ ಅಂತ ಪತ್ರಿಜಿಯವರು ತಿಳಿಸಿದ ಹಾಗೆ ನಾವು ಇಡೀ ರಾತ್ರಿ ತುಂಬಾ ಅರಿವಿನಿಂದ ಧ್ಯಾನವನ್ನ ಅಭ್ಯಾಸ ಮಾಡಿದಾಗ ಖಂಡಿತ ನಾವಿರುವ ಸ್ಥಿತಿಗಿಂತ ಉನ್ನತ ಸ್ಥಿತಿಗೆ ಸ್ವಲ್ಪವಾದ್ರೂ ಏರ್ತೀವಿ. ನಾವು ಪ್ರತಿಯೊಬ್ಬರು ಹೇಗೂ ಎಲ್ಲರೂ ಇಡೀ ದಿನ ಎಲ್ಲಾ ಕಡೆಯಲ್ಲೂ ಸಹ ಒಳ್ಳೆಯ ವೈಬ್ಸ್ ಅಲ್ಲೇ ಹೆಚ್ಚು ಆ ದೈವೀ ತತ್ವದ ಆ ಒಂದು ತರಂಗಗಳಲ್ಲೇ ಎಲ್ಲರೂ ಇರ್ತಾರೆ. ನಾವು ಇದ್ದಾಗ ಏನಾಗುತ್ತೆ, ಎಲ್ಲವೂ ಅದೇ ನಡೀತಿರುತ್ತೆ ಎಲ್ಲ ಕಡೆನೂ. ಹಾಗಾಗಿ ಅದಕ್ಕೋಸ್ಕರನೇ ಹೆಚ್ಚಿನ ಶಿವರಾತ್ರಿ ದಿನದಂದು ಹೆಚ್ಚಿನ ಒಂದು ಅಭಿಷೇಕಗಳ ಆಗ್ಬೋದು, ಪೂಜೆಗಳು ಇದೆಲ್ಲ ಪಾರಾಯಣ ಇಂಥವೆಲ್ಲ ನಡೀತಿರುತ್ತಲ್ವಾ. ಅದೆಲ್ಲ ಯಾಕೆ ಅಂದ್ರೆ ಎಚ್ಚರವಾಗಿರ್ಬೇಕು ಎಲ್ಲರೂ ಅಂತ. ಮತ್ತೆ ಆ ಒಂದು ಶಕ್ತಿ ತರಂಗಗಳು, ದೈವಿ ಶಕ್ತಿಗಳ ತರಂಗಗಳಲ್ಲಿ ನಾವು ಸಂಪರ್ಕವನ್ನ ಪಡ್ಕೋಬೇಕು ಅನ್ನೋದು ಅಭಿಷೇಕ ಇಂಥವೆಲ್ಲ ನಡೀತಿರುತ್ತೆ ಎಲ್ಲ ಕಡೆ. ಅಂತ ಸಮಯದಲ್ಲಿ ನಾವು ಧ್ಯಾನಸ್ಥರಾದಾಗ ನಾವು ಸಹ ಆ ಶಕ್ತಿ ತರಂಗಗಳೆಲ್ಲ ಜೊತೆಯಲ್ಲಿ ಹೆಚ್ಚು ಆ ಒಂದು ಸಂಪರ್ಕವನ್ನಿದ್ದಾಗ ಮನಸ್ಸಿನ ಪ್ರಭಾವ ಅನ್ನೋದು ಇರೋದೇ ಇಲ್ಲ. ಯಾವಾಗ ಮನಸ್ಸಿನ ಪ್ರಭಾವ ಇರೋದಿಲ್ವೋ ನಾವು ಮನುಷ್ಯನಾಗಿರೋದಿಲ್ಲ, ದೇವರಾಗಿರ್ತೀವಿ. ಆ ಶಕ್ತಿ ಹೆಚ್ಚು ಹೆಚ್ಚಿದ್ದಾಗ ನಾವು ದೈವತ್ವದ ಕಡೆಗೆ ನಮ್ಮ ಗಮನ ಇರುತ್ತೆ. ಅಂದ್ರೆ ಆತ್ಮದ ಕಡೆಗೆ ಗಮನ ಆಗುತ್ತೆ. ಆತ್ಮದ ಕಡೆಗೆ ನಮ್ಮ ಪ್ರಯಾಣ ಇದ್ದಾಗ ಏನಾಗುತ್ತೆ, ನಮ್ಮ ಆತ್ಮವನ್ನ ಜಾಗೃತಿ ಮಾಡ್ಕೊಂತೀವಿ. ಯಾರ ಸಂಪರ್ಕದಲ್ಲಿರ್ತೀವೋ ಅದೇ ನಾವಾಗ್ತೀವಲ್ವಾ. ಹೇಗೆ ಭೂಮಿ ಸೂರ್ಯನ ಒಂದು ಸುತ್ತುತ್ತಾ ಇರೋದ್ರಿಂದ ಆ ಸೂರ್ಯನ ಬೆಳಕಿನಿಂದ ಹೇಗೆ ಶಕ್ತಿಯನ್ನ ಪಡ್ಕೊಂತ ಇದೆಯೋ ಆ ಶಕ್ತಿ ನಾವು ಸ್ವೀಕಾರ ಮಾಡ್ತಿದೀವೋ ಸೂರ್ಯನಿಂದ, ಅದೇ ತರಹ ಯಾರು ಯಾರ ಸಂಪರ್ಕದಲ್ಲಿರ್ತಾರೋ ಅವರ ಪ್ರಭಾವ ಅವರ ಮೇಲೆ ಇರುತ್ತೆ. ಹಾಗಾಗಿ ಹೆಚ್ಚು ಶಕ್ತಿವಂತರ, ಹೆಚ್ಚು ನಮಗಿಂತ ಹೆಚ್ಚು ಶಕ್ತಿ ಇರ್ತಕ್ಕಂಥವ್ರು ಮತ್ತೆ ಮಹಾತ್ಮರು, ಮಹನೀಯರು, ದೈವತ್ವದಲ್ಲಿರ್ತಕ್ಕಂಥವ್ರು ಎಲ್ಲಿ ಯಾವ ಸ್ಥಳಕ್ಕೆ ಹೋದರೆ ನಮಗೆ ಅದು ಆ ಒಂದು ಫೀಲ್ ಅನ್ನೋದು ಆಗುತ್ತೋ ಅಂತಹ ಪ್ರಾಂತಗಳಲ್ಲಿ, ಅಂತಹ ಸ್ಥಳದಲ್ಲಿ ನಾವು ಹೆಚ್ಚು ಇರೋದರಿಂದ ನಾವು ಈ ಶಿವರಾತ್ರಿ ಆಚರಣೆಯನ್ನ ಮಾಡೋಣ ಸ್ನೇಹಿತರೆ. ನಾವೆಲ್ಲರೂ ಸಹ ಶಿವನಂತೆ ಆ ತ್ರಿನೇತ್ರವನ್ನ ಸಂಪಾದನೆ ಮಾಡಿಕೊಳ್ಳೋಣ. ಪತ್ರಿಜಿಯವರು ಹೇಳಿ ಸಂದೇಶದಂತೆ ಉಪವಾಸ ಮತ್ತು ತ್ರಿನೇತ್ರ ಜಾಗರಣೆ ಅಂದ್ರೆ ಮೂರನೇ ಕಣ್ಣಿನ ಜಾಗರಣೆ, ಜಾಗೃತಿ ಮಾಡಿಕೊಳ್ಳೋ ಒಂದು ಸಾಧನೆಯಲ್ಲಿ ಇಂದು ನಾವೆಲ್ಲರೂ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಅಂತ ಹಾರೈಸುತ್ತಾ ಈ ಅವಕಾಶ ನೀಡಿರ್ತಕ್ಕಂತಹ ಮೈಸೂರು ಈ ಒಂದು ಪೇಸೆಸ್ಸಮ್ಮ ಅವರಿಗೆ ಮತ್ತೆ ಈ ಕಾರ್ಯಕ್ರಮ ಮೂಡಿ ಬರಲು ಎಲ್ಲರಿಗೂ ಮತ್ತು ಎಲ್ಲ ವೀಕ್ಷಕರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.